ನಲ್ಲೇ ಕೆಲಸ ಮಾಡ್ತಾ ಇರೋದು. ಇದಕ್ಕೆ ಬಾಬಾ ಸಾಹೇಬರು ಮೂಲ ಕಾರಣ. ಅಂತ ಮಹಾನ್ ನಾಯಕನ ಪ್ರತಿಮೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಇಡುವಂಥ ಪ್ರಯತ್ನವನ್ನ ಆಳುವ ಸರ್ಕಾರಗಳು ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂದ್ರೆ ಉಡುಪಿ ಜಿಲ್ಲೆ ಅಂದರೆ ಮನುವಾದಿಗಳ ಜಿಲ್ಲೆ. ನಮ್ಮ ನಾಯಕರು ಹೇಳ್ತಾ ಇದ್ರು ಇದು ಭೀಮವಾದದ ಜಿಲ್ಲೆ ಆಗಬೇಕು ಅಂತೇಳಿ. ಅದಕ್ಕೆ ಹೇಳಿದ್ರು ನಿಮಗೆ ತಾಕತ್ತಿಲ್ಲ, ನಾವೇ ಭೀಮವಾದದ ವತಿಯಿಂದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಲ್ಲಿ ನಿರ್ಮಾಣ ಮಾಡ್ತೀವಿ, ನೀವು ಪರ್ಮಿಷನ್ ಕೊಡಿ ಸಾಕು ಅಂತೇಳಿ. ಯಾತಕ್ಕೆ ನಾವು ಛತ್ರಪತಿ ಸಾವು ಮಹಾರಾಜ್ ನೆನೆಸ್ಕೊಂತೀವಿ ಅಂದರೆ, ನಮ್ಮ ಸಾಹೇಬರು ಹೊರಟಿದ್ರು, ಒಂದೆರಡು ನಿಮಿಷ ಇರಿ ಸಾರ್ ಕೂತ್ಕೊಳ್ಳಿ ನೀವು. ಯಾಕೆಂದರೆ ದಲಿತ ಸಂಘರ್ಷ ಸಮಿತಿ ಅಂದರೆ ದಲಿತ ಅಂದರೆ ಎಲ್ಲ ಜಾತಿಯ ಬಡವರು, ಬರೀ ಒಲೆ ಮಾದಿಗರು ಅಷ್ಟೇ ಅಲ್ಲ, ಎಲ್ಲ ಜಾತಿಯ ಬಡವರು. ಬ್ರಾಹ್ಮಣರು ಇರ್ಬೋದು, ಲಿಂಗಾಯತರು ಇರ್ಬೋದು, ಗೌಡರು ಇರ್ಬೋದು, ಕುರುಬರು ಇರ್ಬೋದು, ಅಜಾಮ್ರು ಇರ್ಬೋದು, ಒಲೆಯರು ಇರ್ಬೋದು, ಮಾದಿಗರು ಇರ್ಬೋದು, ಎಲ್ಲ ಜಾತಿಯ ಬಡವರು ಸೇರೆ ದಲಿತ ಸಂಘರ್ಷ ಸಮಿತಿ ಅಂತ ಮಾಡಿರೋದು ನಾವು. ಕುದ್ಮಲ್ ರಂಗರಾವು, ಮಂಗಳೂರಿನ ಕುದ್ಮಲ್ ರಂಗರಾವ್ ಯಾರು? ಬ್ರಾಹ್ಮಣರು. ಅವರು ಒಂದು ಮಾತನ್ನು ಹೇಳ್ತಾರೆ, ನನ್ನಿಂದ ಕಲಿತಂತ ಒಬ್ಬ ದಲಿತ ವಿದ್ಯಾರ್ಥಿ ಆತ ಕಾರ್ನಲ್ಲಿ ಹೋಗ್ತಾ ಇದ್ರೆ ಆ ಧೂಳು ನನ್ನ ತಲೆ ಮೇಲೆ ಬಿದ್ದರೆ ನಾನು ಪಾವನ ಆಗ್ತೀನಿ ಅಂತ. ಯಾರು ಹೇಳಿತಿ ಮಾತನ್ನ? ಒಬ್ಬ ಬ್ರಾಹ್ಮಣ ಸಮುದಾಯದವ್ರು ಹೇಳೋದು. ಒಬ್ಬ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಈ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇಂಥ ಮಹಾನ್ ನಾಯಕರನ್ನ ನೆನೆಸ್ಕೊಂತ ಇರ್ತೀವಿ. ಛತ್ರಪತಿ ಸಾವು ಮಹಾರಾಜರು ಯಾತಕ್ಕೋಸ್ಕರ ನೆನೆಸ್ಕೊಂತ ಇದೀವಿ ನಾವು? ಒಂದು ಸಾರಿ ಒಬ್ಬ ಸಂಸ್ಥಾನದ ಮಹಾರಾಜರವರು ಯೋಚನೆ ಮಾಡ್ತಾರೆ, ಏನ್ ನಡೀತಾ ಇದೆ ಈ ದೇಶದಲ್ಲಿ, ಏನ್ ನಡೀತಾ ಇದೆ ಅಂತ ಯೋಚನೆ ಮಾಡಿ 1902 ಜುಲೈ 26ನೇ ತಾರೀಕು ಇಂಗ್ಲೆಂಡ್ನಲ್ಲಿ ತನ್ನ ಜನ್ಮ ದಿನಾಚರಣೆ ಪ್ರಯುಕ್ತ ಆಚರಣೆ ಮಾಡ್ಕೊಂತಾರಲ್ಲಿ. ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನನ್ನ ಸಂಸ್ಥಾನದ ಹಿಂದುಳಿದ ವರ್ಗದವರಿಗೆ 50% ಮೀಸಲಾತಿಯನ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವತ್ತು ಘೋಷಣೆ ಮಾಡ್ತಾರೆ. ಅಲ್ಲಿಂದ ಬಂದ ತಕ್ಷಣ ಒಬ್ಬ ಗಣಪತಿ ಭಟ್ ಅನ್ನೋರು ಇದನ್ನು ಪ್ರಶ್ನೆ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಬಿದ್ದೋಗುತ್ತದು. ಛತ್ರಪತಿ ಸಾವು ಮಹಾರಾಜರು ಅದರಲ್ಲಿ ಗೆಲ್ತಾರೆ. ಆದರೂ ಕೂಡ ಅನೇಕರು ವಿರೋಧ ಮಾಡ್ತಾರೆ, ಯಾಕೆ ನೀವು ಇವರಿಗೆ ಮೀಸಲಾತಿ ಕೊಡ್ತೀರಂತೇಳಿ. ಇದುವರೆಗೂ ಕೂಡ ಬಲಾಢ್ಯರು ಈ ದೇಶದ ಮೀಸಲಾತಿಯನ್ನು ತಿಂದು ತೇಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಹಿಂದುಳಿದವ್ರಿಗೆ ನಾನು ಮೀಸಲಾತಿಯನ್ನು ಕೊಟ್ಟಿದ್ದೇನೆ. ಅದಕ್ಕೋಸ್ಕರನೇ ಇವರು ಕೂಡ ಸಮಾನರಾಗಿ ಬದುಕಲಿ, ಇವರು ಮನುಷ್ಯರಾಗಿ ಬದುಕಲಿ ಈ ದೇಶದಲ್ಲಿ ಅಂತೇಳಿ ನಾನು ಮೀಸಲಾತಿಯನ್ನು ಕೊಟ್ಟಿದ್ದೀನಿ ಅಂತೇಳಿ, ಈ ಕಾರಣಕ್ಕೋಸ್ಕರ ಛತ್ರಪತಿ ಸಾವು ಮಹಾರಾಜರವ್ರನ್ನ ನಾವು ನೆನೆಸ್ಕೊಂತಾ ಇರೋದು. ಇಡೀ ಪ್ರಪಂಚಕ್ಕೆ ಛತ್ರಪತಿ ಸಾವು ಮಹಾರಾಜ್ ಅಂಬೇಡ್ಕರ್ ಅವ್ರನ್ನ ಮೊದಲು ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು ಛತ್ರಪತಿ ಸಾವು ಮಹಾರಾಜರವರು. ಅವ್ರು ಹೇಳ್ತಾರೆ, ಇದುವರೆಗೂ ನಾನು 1918ರಲ್ಲಿ ಹೇಳ್ತಾರೆ, ಇದುವರೆಗೂ ನಾನು ಈ ಸಂಸ್ಥಾನಕ್ಕೆ ರಾಜನಾಗಿದ್ದೆ, ಈ ಸಂಸ್ಥಾನದ ಅಧಿಪತ್ಯ ನನ್ನ ಹತ್ರ ಇತ್ತು, ನೀವೆಲ್ಲರೂ ಕೂಡ ನನ್ನ ಅಧೀನದಲ್ಲಿದ್ರಿ, ನಾನು ನಿಮ್ಮನ್ನ ನಿರ್ವಹಣೆ ಮಾಡ್ತಾ ಇದ್ದೆ. ಆದರೆ ಇನ್ನು ಮುಂದೆ ಈ ದೇಶಕ್ಕೆ ಒಬ್ಬ ಮಹಾನ್ ನಾಯಕನ ಪರಿಚಯ ಮಾಡಿಕೊಡ್ತೀನಿ, ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ದೇಶಕ್ಕೆ, ಸಂಸ್ಥಾನಕ್ಕೆ ಅಲ್ಲ, ಈ ದೇಶಕ್ಕೂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಅಂಬೇಡ್ಕರ್ ಅವರನ್ನ ಈ ದೇಶಕ್ಕೆ ಪರಿಚಯ ಮಾಡಿದಂಥ ಒಬ್ಬ ಮಹಾನ್ ನಾಯಕ ಅಂದ್ರೆ ಅದು ಛತ್ರಪತಿ ಸಾವು ಮಹಾರಾಜರವರು. ಆ ಕಾರಣಕ್ಕೋಸ್ಕರ ನಾವು ಇವರನ್ನು ನೆನೆಸ್ಕೋಬೇಕು. ಛತ್ರಪತಿ ಸಾವು ಮಹಾರಾಜ್ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತುಂಬಾ ಆತ್ಮೀಯರು. ಛತ್ರಪತಿ ಸಾವು ಮಹಾರಾಜರವರು 50% ಮೀಸಲಾತಿಯನ್ನು ಕೊಟ್ಟರೆ, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯವರು 75% ಮೀಸಲಾತಿಯನ್ನು ಕೊಡ್ತಾರೆ.